ಬೇಳೆ ಸಾರು ಅಥವಾ ತಂಬಳಿ ಜೊತೆ ಈ ರೀತಿ ತೊಂಡೆಕಾಯಿ ಒಣ ಪಲ್ಯ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗಿರುತ್ತೆ. ಇದನ್ನು ಚಪಾತಿ ಜೊತೆ ಬೇಕಾದರೂ ಬಡಿಸ್ಬೋದು. ಒಣ ಪಲ್ಯ ಆಗಿರೋದ್ರಿಂದ ಬೇಗ ಹಾಳಾಗೋದಿಲ್ಲ. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಒಂದು 1/4 kg ತೊಂಡೆಕಾಯಿನ ತೊಳೆದು ಈ ರೀತಿ ತುದಿ ಬುಡ ತೆಗೆದು ಪುನಃ ತೊಳ್ಕೊಳ್ತಾ ಇದ್ದೀನಿ. ಆಮೇಲೆ ತೆಳುವಾದ ಚಕ್ರಗಳನ್ನಾಗಿ ಸ್ಲೈಸ್ಗಳನ್ನಾಗಿ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇಷ್ಟ ಆದಮೇಲೆ ಒಂದು ಬಾಣಲೆನಲ್ಲಿ 2 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕು. ಕಡಿಮೆ ಪದಾರ್ಥಗಳನ್ನು ಬಳಸಿ ಸುಲಭವಾಗಿ ಮಾಡ್ಬೋದು ಈ ಪಲ್ಯನ. ಸಾಸಿವೆ ಜೀರಿಗೆ ಸಿಡಿಯೋದಕ್ಕೆ ಶುರುವಾದ ಕೂಡಲೇ ಸ್ವಲ್ಪ ಕರಿಬೇವು, ಒಂದು 1/4 ಚಮಚದಷ್ಟು ಅರಿಶಿನ, ದೊಡ್ಡ ಚಿಟಕಿ ಹಿಂಗನ್ನು ಹಾಕ್ಕೊಳ್ಬೇಕು. ಉರಿ ಸ್ವಲ್ಪ ಕಡಿಮೆ ಇರಲಿ, ಇಲ್ಲಾಂದರೆ ಸೀದು ಹೋಗಿಬಿಡತ್ತೆ ಅರಿಶಿನ ಇಂಗು ಎಲ್ಲ. ಆಮೇಲೆ ಜೊತೆಗೆ ನೋಡಿ, ನಾನು ಸ್ಲೈಸ್ ಮಾಡಿಟ್ಕೊಂಡಿದ್ವಲ್ಲ, ಹೆಚ್ಚಿಟ್ಕೊಂಡಿದ್ವಲ್ಲ, ಆ ತೊಂಡೆಕಾಯಿನ ಹಾಕಿ ಚೆನ್ನಾಗಿ ಒಂದು 3 ನಿಮಿಷ ಮಧ್ಯಮ ಉರಿಯಲ್ಲಿ ಈ ರೀತಿ ಹುರಿತಾ ಇದ್ದೀನಿ. ಕೈ ಬಿಡದೆ ಅವಾಗವಾಗ ಹುರಿಬೇಕು. ಆಮೇಲೆ ಈ ರೀತಿ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯೋದಕ್ಕೆ ಬಿಡಬೇಕು. ಈ ಪಲ್ಯಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ. ಎಣ್ಣೆ ಜಾಸ್ತಿ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ರೀತಿ ನಾವು ಬೇಯಿಸ್ತೀವಲ್ಲ, ಆ ಟೈಮಲ್ಲಿ ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಸಿಂಪಡಿಸ್ಕೊಳ್ಳಿ. ತೊಂಡೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು. ಈ ರೀತಿ ಅಲ್ಲಲ್ಲಿ ಕಂದು ಬಣ್ಣಕ್ಕೆ ತಿರುಗಬೇಕು. ಅಷ್ಟಾದರೆ ಚೆನ್ನಾಗಿರುತ್ತೆ. ಒಂದು ತೊಂಡೆಕಾಯಿ ಚೂರನ್ನು ತೆಗೆದು ಬೆಂದಿದೆಯಾ ಅಂತ ನೋಡಿಕೊಂಡು ಮಸಾಲೆ ಪುಡಿಗಳನ್ನು ಹಾಕಬೇಕು. 1 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, ಒಂದು 1/4 ಚಮಚದಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾವು ಒಗ್ಗರಣೆಗೆ ಜೀರಿಗೆ ಹಾಕಿದ್ದೀವಲ್ಲ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡೆ. ಹಾಗೆ ಹುಳಿಗೆ ನಾನಿಲ್ಲಿ ವಾಟೆ ಹುಳಿ ಪುಡಿ ಅಂತಿರುತ್ತಲ್ಲ, ಅದನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಹಾಕ್ತಾಯಿದ್ದೀನಿ. ನೀವು ಆಮ್ಚೂರು ಪುಡಿ ಹಾಕ್ಬೋದು ಅಥವಾ ಹುಣಸೆಹಣ್ಣಿನ ರಸ ಬೇಕಾದರೂ ಹಾಕ್ಬೋದು. ಹಾಗೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಮಗ್ಚಬೇಕು. ವಾಟೆ ಹುಳಿ ಪುಡಿ ಅಂತ ನಮ್ಮ ಮಲೆನಾಡು ಸೈಡೆಲ್ಲ ಸಿಗುತ್ತೆ. ಅದು ಹುಣಸೆ ಹಣ್ಣಿನ ರುಚಿಯನ್ನೇ ಕೊಡುತ್ತೆ. ತೊಂಡೆಕಾಯಿ ಸ್ವಲ್ಪ ಹಣ್ಣಾಗಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡೆ. ತೊಂಡೆಕಾಯಿ ಹಣ್ಣಾಗಿಲ್ಲ ಅಂದರೆ ಹುಳಿ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ. ಹಾಗೆ ಒಂದು 2 ಟೇಬಲ್ ಚಮಚದಷ್ಟು ಒಣ ಕೊಬ್ಬರಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ನೀವು ಹಸಿ ತೆಂಗಿನ ತುರಿನೂ ಹಾಕ್ಬೋದು, ಒಣ ಕೊಬ್ಬರಿ ತುರಿನ ಪುಡಿ ಮಾಡಿಕೊಂಡು ಹಾಕ್ಬೋದು. ಒಣ ಪಲ್ಯ ಆಗಿರೋದ್ರಿಂದ ಕೊಬ್ಬರಿ ಪುಡಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಮಾಡಿ ನೋಡಿ ನೀವು, ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.